ಸಂಜೆಯ ನಮಸ್ಕಾರಗಳು. ಶ್ರೀ ಗುರುದೇವತಾಭ್ಯೋ ನಮಃ. ಗುರುವಿನ ಪಾದಗಳನ್ನು ಸ್ಮರಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಮತ್ತು ಸ್ವಾಗತ. ಈ ದಿನದ ವಿಷಯ ಕೈಯಲ್ಲಿ ತಗೋಬೇಕ್ರ. ಈ ದಿನದ ವಿಷಯ ಆರೋಗ್ಯಕ್ಕೊಂದಿಷ್ಟು ಆಯುರ್ವೇದ ಆಹಾರ. ಆಯುರ್ವೇದಿ ಆಹಾರ ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಗೊತ್ತು. ಅದು ಪಥ್ಯ, ಸಪ್ಪೆ ಊಟ, ಹುಳಿ ಉಪ್ಪು ಖಾರ ಏನಿರೋದಿಲ್ಲ, ಕಹಿ ಕಹಿ ಒಗರು ಇಲ್ಲ ಉಪವಾಸ ಇಡ್ತಾರೆ, ಹಾಗೆ ಹೀಗೆ ಏನೇನೆಲ್ಲ ನಮ್ಮ ಅನುಭವಗಳಿದೆಯೋ ಅದ್ರ ಮೇಲೆ ಆಯುರ್ವೇದ ಆಹಾರ ಅಂದ ತಕ್ಷಣ ಮನಸ್ಸಿನ ಮೂಲೆಯಲ್ಲಿ ಒಂದೇನೋ ಒಂದು ಉಳಿದು ಬಿಡುತ್ತೆ. ಹಾಗಿದ್ರೆ ರುಚಿಕರ ಆಹಾರ ಅಂದರೆ ಏನು, ಯಾವುದು? ಸಾಮಾನ್ಯವಾಗಿ ಹೋಳಿಗೆ, ಪಾಯಸ, ಪಾನಕ, ಕೋಸಂಬರಿ, ದೋಸೆ, ಇಡ್ಲಿ ಇವೆಲ್ಲ ಹಳೆ ಮಾತು. ಈಗ ರುಚಿಕರ ಆಹಾರ ಅಂದರೆ ಏನು ಹೇಳ್ತಾರೆ? ಗೋಬಿ ಮಂಚೂರಿ, ಪಾನಿಪುರಿ, ಪಿಜ್ಜಾ, ಬರ್ಗರ್, ಪಕೋಡ, ಪನ್ನೀರ್ ಎಟ್ಸೆಟ್ರಾ ಎಟ್ಸೆಟ್ರಾ, ಇನ್ನೂ ಏನೇನೋ ಅವುಗಳ ಪರಿಚಯ ನನಗೂ ಇಲ್ಲ ಹೇಳೋದಕ್ಕೆ. ಸೊ ಆರೋಗ್ಯಕರ ಆಹಾರ ಅಂದರೆ ಈ ಥರ ಇದೆ ವ್ಯವಸ್ಥೆ. ಹಾಗಿದ್ರೆ ಆಹಾರ ಅಂದರೆ ನಿಜವಾಗ್ಲೂ ಯಾವುದು? ನಾವು ಸೇವಿಸಿದಾಗ ನಮ್ಮ ಹಸಿವು ತಣಿಬೇಕು. ಹೊಟ್ಟೆ ಮೈ ಊಟ ಆದಮೇಲೆ ಭಾರ ಅನ್ನಿಸ್ಬಾರ್ದು. ಕೆಲಸ ಮಾಡೋದ್ರಲ್ಲಿ ಉತ್ಸಾಹ ಬತ್ತಬಾರ್ದು. ಕೆಲಸ ಮಾಡ್ತಾ ಮಾಡ್ತಾ ಅರ್ಧದಲ್ಲೇ ಸುಸ್ತಾಗಿ ಸಾಕಪ್ಪ ಅಂತ ಅನ್ನಿಸ್ಬಾರ್ದು. ದಿನದ ಕೊನೆಗೆ ಕೆಲಸ ಅರ್ಧ ಆಯ್ತಲ್ಲ ಅನ್ನೋ ಕೊರಗು ಉಳಿಬಾರ್ದು. ರಾತ್ರಿ ಊಟಕ್ಕೆ ಮತ್ತೆ ಹಸಿವಾಗಬೇಕು. ಚೆನ್ನಾಗಿ ನಿದ್ದೆ ಬರಬೇಕು. ಬೆಳಗ್ಗೆ ಎದ್ದಾಗ ನಿಚ್ಚಳವಾಗಿ ಎಚ್ಚರ ಆಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಸರಿಯಾಗಿ ಆಗಬೇಕು. ಈ ಎಲ್ಲ ಲಕ್ಷಣಗಳನ್ನು, ಈ ಲಾಭಗಳನ್ನು ಯಾವುದು ಕೊಡುತ್ತೋ ಅದು ಆಹಾರ. ಹಾಗಿದ್ರೆ ಇಂಥ ಎಲ್ಲ ಲಕ್ಷಣಗಳು ಇರೋವಂಥದ್ದನ್ನು ನಾವು ಸೇವಿಸ್ತಾ ಇದ್ದೀವಾ? ಅಥವಾ ನಾವು ಸೇವಿಸ್ತಾ ಇರೋ ಆಹಾರ ಈ ಎಲ್ಲ ಲಾಭಗಳನ್ನು ನಮಗೆ ಕೊಡ್ತಾ ಇದೆಯಾ? ಇಂತಹ ಲಾಭಗಳು ಇರೋವಂಥದ್ದನ್ನು ಮಾತ್ರ ಆಯುರ್ವೇದ ಆಹಾರ ಅಂತ ಕರೆದಿದೆ. ಈ ಲಕ್ಷಣ, ಈ ಪರಿಸ್ಥಿತಿಯನ್ನು ಪಡೀಲಿಕ್ಕೆ ನಾವು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಏನೇನೆಲ್ಲ ಪೇಯಗಳನ್ನ, ಕಷಾಯಗಳನ್ನ ಮತ್ತೇನೋ ತಗೋತಾ ಇದ್ದೀವಿ, ಅದಕ್ಕೋಸ್ಕರ ಏನೇನೋ ಹೊಸ ಕಸರತ್ತು ಮಾಡ್ತಾ ಇದ್ದೀವಿ, ಇನ್ನೇನೇನೋ ಅಭ್ಯಾಸಗಳನ್ನು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದರೆ ನಾವು ಸರಿಯಾದ ರೀತಿಯ ಆಹಾರವನ್ನು ತಗೊಳ್ತಾ ಇದ್ದೀವ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಶ್ರೀಪ ಅಥರ್ವ ಆಯುರ್ಧಾಮದ ಶಕ್ತಿ ಮತ್ತು ಒಂದು ಕೊರತೆ ಏನು ಅಂತ ಹೇಳಿದ್ರೆ, ಆರೋಗ್ಯಕರ ಆಹಾರದ ಬಗ್ಗೆ ಹೇಳಿದ್ದಕ್ಕೆ ಬದಲಾಗಲೇ ಇಲ್ಲ, ಹಾಗೆ ಅಭ್ಯಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬೈದು ಆ ಅಭ್ಯಾಸಗಳನ್ನು ಬಿಡಿಸಿ ಆರೋಗ್ಯಕರ ಆಹಾರಕ್ಕೆ ತರೋ ಅಂಥದ್ದು ನಮ್ಮ ದೊಡ್ಡ ಶಕ್ತಿನೂ ಹೌದು, ಕೊರತೆನೂ ಹೌದು. ಯಾಕೆ ಅಂತಂದರೆ ಈ ರೀತಿಯ ಆಹಾರ ಪಾಲನೆ ಮಾಡಿದ ಮೇಲೆ ಕೆಲವರೆಲ್ಲ ದೂರ್ತಾರೆ. ಆರೋಗ್ಯಕರ ಆಹಾರ ಅಂತಾರೆ, ಆಯುರ್ವೇದ ಔಷಧಿ ಅಂತ ತೊಗೊಂಡು ನಮಗೆ ಇಷ್ಟವಾಗಿದ್ದನ್ನು ಊಟ ಮಾಡಿದ್ರೆ ಆಗಲೇ ಆರೋಗ್ಯ ಕೆಡೋ ಲಕ್ಷಣ ಥರ ಕಾಣ್ತಾ ಇದೆ ಅಂತ. ಇದೇನಪ್ಪ, ಇದೇನು ಮಾಡ್ತಾ ಇದ್ದೀವಿ ಅಂತ ಅಪವಾದ ಕೂಡ ಹೊರಿಸ್ತಾರೆ. ಸರಿ, ಹಾಗಿದ್ರೆ ಇಷ್ಟೆಲ್ಲ ಇದ್ದು ಕೂಡ ನಾನಿವತ್ತು ಆರೋಗ್ಯಕರ ಆಹಾರ, ಆಯುರ್ವೇದದ ಆಹಾರ ಅನ್ನೋದನ್ನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ನಾವೆಲ್ಲ ಸ್ವೀಕರಿಸ್ತಾ ಇರೋ ಆಹಾರ ಈ ಲಾಭಗಳನ್ನು ನಮಗೆ ಸರಳವಾಗಿ, ಸಹಜವಾಗಿ ಕೊಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು. ಹೌದು ಎಂದಾದರೆ ಇದು ಒಂದು ಚರ್ಚೆ ಮಾತ್ರ, ಇಲ್ಲ ಅಂತಾದರೆ ನಮ್ಮ ಜೀವನವನ್ನು ನಾವು ಮೆಲುಕು ಹಾಕಿ ನೋಡಬೇಕಾಗಿರೋ ಸಂದರ್ಭ ಇದು. ಭೂಮಿ ಮೇಲೆ ಬಂದಿರತಕ್ಕಂತಹ ಪ್ರತಿಯೊಂದು ಜೀವಿ ಕೂಡ ಆಹಾರಕ್ಕಾಗಿ ಹಾತೊರೆಯುತ್ತೆ. ಅದಕ್ಕೆ ನೀವು ಕೂಡ ಹೊರತಲ್ಲ, ಅದು ಬೇಕೇ ಬೇಕು. ಸದ್ಯದ ಜಗತ್ತಿನಲ್ಲಿ ಆಹಾರದ ಕುರಿತಾದಂತಹ ಜಾಹೀರಾತುಗಳು ಎಷ್ಟು ಸೋರೆಗೊಂಡಿದ್ದಾವೆ, ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ಹೇಳಿದ್ರೆ ಅದನ್ನು ನೋಡಿದ ಮೇಲೆ ಆ ಆಹಾರಗಳನ್ನ ಪ್ರಯೋಗಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾವು ಜೀವನ ಮಾಡ್ತಾ ಇರೋದೇ ಗೇಣು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ ಅಂತ ದಾಸರು ಕೂಡ ಹೇಳಿದರೆ ಅದೆಲ್ಲದನ್ನು ನಾವು ಮಾಡ್ತಾ ಇದ್ದೀವಿ ಕೂಡ. ಆದರೆ ಆಹಾರದ ಮೂಲಭೂತ ಉದ್ದೇಶ ನಮ್ಮ ಜೀವನದ ಕೊನೆ ತನಕನೂ ನಮ್ಮನ್ನು ಪೋಷಣೆ ಮಾಡಬೇಕು, ಕಾಯಿಲೆಗಳಿಂದ ರಕ್ಷಿಸಬೇಕು. ನಮ್ಮ ಕೊನೆವರೆಗೂ ನಮ್ಮ ಆರೋಗ್ಯ ಸ್ಥಿತಿ, ನಮ್ಮ ಜೀವನದ ಕೊನೆವರೆಗೂ ನಾವು ಯಥಾಶಕ್ತಿ ನಮ್ಮದೆಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಇರಬೇಕು. ಅಂತಹ ಸಹಜವಾದ ಪರಿಸ್ಥಿತಿಯನ್ನು ಈ ಆಹಾರಗಳು ನಮಗೆಲ್ಲ ಕೊಡಬೇಕು ಅನ್ನೋಂಥದ್ದು. ಯಾವುದು ಅದನ್ನು ಕೊಡ್ತಾ ಇದೆಯೋ ಅದೇ ನಿಜವಾದ ಆಹಾರ. ಉಳಿದಿದ್ದೆಲ್ಲದು ಬಾಯಿ ಚಪ್ಪಲಿಗೆ ತಿಂತಾ ಇರೋ ಅಂಥದ್ದು. ಅದೇನೋ ಒಂದು ಕುರುಕುಲು ತಿಂಡಿ, ಚಿಪ್ಸು, ಬಿಸ್ಕತ್ತು, ಅವೇನೇನೆಲ್ಲ ತಿಂತೀವೋ ಅದು ಯಾವುದೂ ಆಹಾರ ಅಲ್ಲ. ಆಹಾರ ಹೇಗೆ ಅಂದರೆ ನಾವು ಗ್ರಹಿಸುವಂಥದ್ದು ಪಂಚೇಂದ್ರಿಯಗಳ ಮೂಲಕ ಗ್ರಹಿಸ್ತೀವಿ. ನಾವು ಅನ್ಕೋತೀವಿ ಸುಮ್ಮನೆ ಬಾಯಿಗೆ ಹಾಕೊಂಡು ತಿಂದು ನುಂಗ್ಬಿಟ್ರೆ ಊಟ, ಆಹಾರ ಹೊಟ್ಟೆಗೆ ಹೋಗ್ಬಿಡುತ್ತೆ, ಮುಗಿದೋಯ್ತು. ಇಲ್ಲ, ಊಟ ಮಾಡೋದು ನಾವು ಪಂಚೇಂದ್ರಿಯಗಳ ಮೂಲಕ ಮಾಡ್ತೀವಿ.
ಹಸಿವಾದಾಗ ಗಮನಿಸಿ ನೋಡಿ, ಊಟ ನೋಡಿದ ತಕ್ಷಣ ನಮಗೆ ಬಾಯಲ್ಲಿ ನೀರು ಇರುತ್ತೆ. ಊಟದ ಬಗ್ಗೆ ಕೇಳಿದ್ರೆ ಸಾಕು ಹಸಿವು ಚುರುಕಾಗತ್ತೆ. ಅದ್ರದ್ದು ವಾಸನೆ ಬಂದರೆ ಸಾಕು ಯಾವಾಗ ತಿಂತೀವಪ್ಪ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡಿದಷ್ಟು ಆಗತ್ತೆ. ಯಾವುದೋ ಕೆಲವು ತಿನಿಸುಗಳ ಶಬ್ದ ಕೇಳಿದ್ರೆ ಸಾಕು, ಈಗ ಹಪ್ಪಳ ಮುರಿದಿದ್ದ ಶಬ್ದ ಕೇಳಿದ್ರೆ ಹೊಟ್ಟೆ ಚುರ್ರ ಅನ್ನುತ್ತೆ. ಹಾಗೆ 5 ಇಂದ್ರಿಯಗಳಿಂದ ಆ ಆಹಾರನ ಸ್ಪರ್ಶ ಮಾಡಿದರೆ ಸಾಕು ನಮಗೆ ಹಸಿವಾಗತ್ತೆ. ಈ ರೀತಿ ಇದೆಲ್ಲ ಒಂದು ಪ್ರಿಪ್ರೇಷನ್ ಇದ್ದು ನಾವು ಊಟ ಮಾಡಿದಾಗ ಏನಾಗುತ್ತೆ, ನಮ್ಮ 5 ಇಂದ್ರಿಯಗಳು ತೃಪ್ತಿ ಆಗತ್ತೆ ಮತ್ತು ಅದಕ್ಕೆ ತಕ್ಕಾಗಿ ನಮ್ಮ ಜೀರ್ಣ ಕ್ರಿಯೆಯಲ್ಲಿ ಡೈಜೆಸ್ಟಿವ್ ಜ್ಯೂಸ್, ಡೈಜೆಸ್ಟಿವ್ ಹಾರ್ಮೋನ್ಸ್, ಡೈಜೆಸ್ಟಿವ್ ಎಂಜೈಮ್ಸ್ ಅಂತ ಏನು ಹೇಳ್ತೀವೋ ಅವೆಲ್ಲ ಪರಿಪೂರ್ಣವಾಗಿ ಬರ್ತವೆ ಮತ್ತು ಹೊಟ್ಟೆಯನ್ನು ತುಂಬಿಸುತ್ತೆ. ಹೊಟ್ಟೆ ತುಂಬಿದ್ರ ಸಂಕೇತನ ನಾವು ಏನು ಮನಸ್ಸಿನಲ್ಲಿ ಯೋಚನೆ ಮಾಡದೇ ಇದ್ದರೂ ಕೂಡ ಹೊಟ್ಟೆ ತನಿಗೆ ತಾನೇ ಮೆದುಳಿಗೆ ಒಂದು ನೋಟಿಫಿಕೇಷನ್ ಕಳಿಸುತ್ತೆ, ಈ ನನ್ನ ಸಾಮರ್ಥ್ಯಕ್ಕೆ ಈಗಿರೋ ಆಹಾರ ಸಾಕು, ಇದನ್ನು ಜೀರ್ಣಿಸ್ತೀನಿ ಅಂತ. ಅವಾಗೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಮೆದುಳು ಮೆಸೇಜ್ ಕಳಿಸುತ್ತೆ, ಸಾಕು ಇನ್ನು ಊಟ ಮಾಡೋದು. ಅದನ್ನು ನಾವು ಯೋಚನೆ ಮಾಡೋ ಅಂಥದ್ದಲ್ಲ, ಆ ಕ್ಷಣಕ್ಕೇ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಏನು ಬರುತ್ತೋ ಅದರ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಟೋಮೆಟಿಕಲಿ ಕಮ್ಮಿ ಆಗಿಬಿಡತ್ತೆ. ಆವಾಗ ನಮಗೆ ಏನೇ ಮಾಡಿದರೂ ನಮ್ಗೆ ಇಷ್ಟವಾದ ವಸ್ತು ಬಂದ್ರೂ ನಮಗೆ ತಿನ್ನೋದಕ್ಕಾಗೋದಿಲ್ಲ. ಅದೇ ನಾವೀಗೇನು ಬಾಯಿ ಚಪ್ಲಿಗೆ ತಿನ್ನೋದು, ಕುರುಕಲು ತಿಂಡಿಗಳು ಅಂತ ಏನು ಹೇಳಿದೀವೋ, ಪ್ಯಾಕ್ಡ್ ಫುಡ್ ಅಂತ ಈಗ ಜಾಹೀರಾತುಗಳನ್ನು ನೋಡಿ ತಿಂತೀವೋ, ಅದು ನಮಗೆ ಈ ರೀತಿ ಪಂಚೇಂದ್ರಿಯಗಳನ್ನು ಒಳಗೊಂಡು ಊಟ ಮಾಡಿಸೋ ಒಂದು ಯಾವ ಪ್ರಕ್ರಿಯೆ ಇದೆಯೋ ಅದನ್ನು ತುಂಡರಿಸ್ಬಿಡುತ್ತೆ. ಅದರಲ್ಲಿ ಬಳಸುವಂತಹ ಕೆಮಿಕಲ್ಗಳು ಏನು ಮಾಡುತ್ತೆ, ನಮ್ಮನ್ನು ಪ್ರಚೋದಿಸ್ತವೆ, ಅದನ್ನು ಪದೇ ಪದೇ ತಿನ್ನಬೇಕು ಅಂತ ಪ್ರಚೋದಿಸ್ತವೆ. ಆ ಕೆಮಿಕಲ್ಗಳು ಉದಾಹರಣೆಗೆ ಪ್ಯಾಕ್ಡ್ ಫುಡ್ಡಲ್ಲಿ ಬರುವಂತಹ ಚಿಪ್ಸು, ಬೇಕ್ರಿಯಲ್ಲಿ ತಂದಂಥ ಚಿಪ್ಸು, ಮನೆಯಲ್ಲೇ ಮಾಡಿದ್ದ ಚಿಪ್ಸ್ಗಳನ್ನು ಹಿಡಿದು ನೋಡ್ರಿ, ಎಷ್ಟೊಂದು ಅಗಾಧ ವ್ಯತ್ಯಾಸ ಇದೆ. ಆ ಕ್ರಿಸ್ಪಿನೆಸ್ ಇರಲ್ಲ, ಎಣ್ಣೆ ಇಲ್ದಂಗೆ ಇರೋವಂಥದ್ದು ಇರಲ್ಲ, ಆಮೇಲೆ ಸೌಂಡು ಕೂಡ ಡಿಫ್ರೆಂಟಾಗಿರುತ್ತೆ. ರೆಡಿಮೇಡ್ ಚಿಪ್ಸಲ್ಲಿ ಬರೋ ಸೌಂಡ್ ಬೇರೆ ಇರುತ್ತೆ, ಬೇಕ್ರಿಯಲ್ಲಿ ಬಂದಿದ್ದು ಸೌಂಡ್ ಬೇರೆ ಇರುತ್ತೆ, ಮನೇಲಿ ಮಾಡಿದ್ರಲ್ಲಿ ಬಂದಿದ್ದು ಸೌಂಡ್ ಬೇರೆ ಇರುತ್ತೆ. ಮನೇಲಿ ಮಾಡಿದ್ದು ಸೌಂಡ್ ಮುರಿದ್ರೆ ನಮಗೆ ತಿನ್ನಬೇಕು ಅಂತ ಬರೋಲ್ಲ. ಆ ಚಿಪ್ಸಾ ನಿನ್ನೆ ಮಾಡಿದ್ದೆ ತಾನೇ, ಮಾಡಿಟ್ಟಿದೆಯಾ ತಾನೇ, ಓಕೆ ಅದು ಬೇಡ. ಅದೇ ಅಂಗಡಿಯಲ್ಲಿ ತಂದಿದ್ದಿರಲಿ, ಅದನ್ನ ಪಟ್ ಅಂತ ಹೊಡೆದ್ರೆ ಸಾಕು, ಆ ಚಿಪ್ಸನ್ನು ಮುರಿದ್ರೆ ಸಾಕು, ಎಲ್ಲರಿಗೂ ಟೆಂಪ್ಟೇಷನ್ ಆಗುತ್ತೆ. ಅದು ಬಾಯಲ್ಲಿಟ್ಟಾಗ ತಿಂದಾಗ ಕರ್ಮನ ಸೌಂಡ್ ಬರುತ್ತೆ, ಅದು ಕೇಳಿದ್ರೆ ಸಾಕು ಹೊಟ್ಟೆ ತುಂಬಿದೆಯಾ, ಹಸ್ತಿದೆಯಾ, ಇಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಉಪಯೋಗಿಸಿರೋಂತಹ ಒಂದು ರಾಸಾಯನಿಕ ಏನು ಮಾಡುತ್ತೆ, ಅದಕ್ಕೆ ಪ್ರತಿಯಾಗಿ ನಮ್ಮಲ್ಲಿ ಒಂದು ಪ್ರಚೋದನಿಕೆಯನ್ನು ಬಿಡುಗಡೆ ಮಾಡುತ್ತೆ. ಅದು ನಮ್ಮನ್ನು ಈ ಕ್ಷಣಕ್ಕೆ ಈಗ ತಿಂದುಬಿಡಬೇಕು, ತಿನ್ನಲೇಬೇಕು ಅನ್ನೋಂತಹ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿಸುತ್ತೆ. ಮತ್ತು ನಾವು ಅದನ್ನು ತಿಂತಾ ಹೋಗ್ತೀವಿ. ಆ ಕೆಮಿಕಲ್ಗಳು ಅವುಗಳ ಅಡ್ಡ ಪರಿಣಾಮನೂ ಕೂಡ ತೊಗೊಂಡೇ ಬಂದಿರ್ತವೆ. ಅದೇನು ಅಂತ ಹೇಳಿದ್ರೆ ನಮ್ಮ ಹಸಿವು ಮಾಯ ಆಗಿಬಿಡುತ್ತೆ, ನಮ್ಮ ಜೀರ್ಣಿಸ್ಕೊಳ್ಳೋ ಶಕ್ತಿ ಕಾಣೆಯಾಗಿಬಿಡುತ್ತೆ. ಇಂಥದ್ದನ್ನು ನಾವು ಸೇವಿಸ್ಕೊಂಡು ಆರೋಗ್ಯವಾಗಿದ್ದೀವಿ ಅಂತ ಅನ್ಲಿಕ್ಕೆ ಸಾಧ್ಯವಾಗತ್ತಾ? ಎಷ್ಟೋ ಜನ ಹಸುವಿನ ಅನುಭವಗಳನ್ನೂ ಕೂಡ ಕಳ್ಕೊಂಡಿದ್ದಾರೆ. ಹೌದು ತಾನೆ? ಜೀರ್ಣ ಆಗುತ್ತಾ? ಏನೋ ತಿನ್ನಬೇಕಲ್ಲ, ತಿನ್ನಬೇಕು, ಈ ರೀತಿಯಾಗಿ ಬಂದ್ಬಿಟ್ಟಿದ್ವಿ. ಇದು ಬರೀ ಒಂದು ತಿನಿಸಿನ ಉದಾಹರಣೆ ಕೊಟ್ಟೆ. ಯಾವುದು ತೊಗೊಂಡ್ರೂ ಕೂಡ ಅದಕ್ಕೊಂದು ಹಿನ್ನೆಲೆ ಇದ್ದೇ ಇದೆ. ಐಸ್ ಕ್ರೀಮ್ ತೊಗೋತೀರಾ, ಅದು ಕೂಡ ಕೆಮಿಕಲ್ಲೇ. ಬಿಸ್ಕತ್ತು ತೊಗೋತೀರಾ, ಅಲ್ಲೂ ಕೂಡ ಇದೆ. ಹೀಗೆ ಇಂಥದ್ದಿಲ್ಲ, ಆ ಮಾಡೋ ವಿಧಾನ ಆಗಲಿ, ಪ್ರಿಸರ್ವೇಟಿವ್ ಆಗಲಿ, ಇದೆಲ್ಲ ಕೂಡ ಕಾರಣ ಆಗುತ್ತೆ. ಉದಾಹರಣೆಗೆ ಈಗ ಪನ್ನೀರ್ ಮತ್ತು ಚೀಸ್ ನೋಡೋಣ. ಪನ್ನೀರ್ ಅಂದ್ರೇನು? ಒಡೆದ ಹಾಲು. ನಾವು ಸಣ್ಣರಿರುವಾಗ ಒಡೆದ ಹಾಲು ಅಂದರೆ ನಮ್ಮ ಮನೇಲಿ ಚಲ್ರಿ ಅಂತ ಹೇಳ್ತಾಯಿದ್ರು, ಅದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ. ಇವಾಗ ಪನ್ನೀರ್ ಅಂದರೆ ಹೊರಗಡೆ ಹೋದರೆ ಫಸ್ಟ್ ಆರ್ಡ್ರ್ ಮಾಡೋದು, ತಿನ್ನೋದು ನಾವು ಪನ್ನೀರನ್ನು. ಹೌದಾ? ಆ ಪನ್ನೀರ್ ಆದರೆ ಮನೇಲಿ ಮಾಡಿದರೆ ಎಷ್ಟು ಹೊತ್ತಿಡ್ತೀವಿ ನಾವು? ಒಂದು ವೇಳೆ ಮನೇಲಿ ಹಾಲು ಒಡಿಸಿ ಪನ್ನೀರ್ ಮಾಡಿದ್ವಿ ಅಂದರೆ 1 ಹೊತ್ತು ಅಥವಾ 2 ಹೊತ್ತು ಅದನ್ನು ಆ ಟೆಕ್ಸ್ಚರಿಗೂ ತರೋಕ್ಕಾಗಲ್ಲ. ಒಂದು ದಿನ ಕೂಡ ನಾವು ಅದನ್ನು ಕಾಯ್ದಿಟ್ಕೊಳಕ್ಕಾಗಲ್ಲ. ಈವನ್ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೆಟ್ಟೋಗುತ್ತೆ. ಹೊರಗಡೆಯಿಂದ ತಂದ ಪನ್ನೀರು ಎಷ್ಟು ದಿನ ಇಡ್ಬೋದು? ಹೊರಗಡೆ ಎಷ್ಟೊತ್ತಿದ್ರೆ ಅದು ಏನೂ ಆಗ್ದಂಗೆ ಎಷ್ಟು ಇರುತ್ತೆ ಅಂದರೆ ಅದ್ರ ಹಿನ್ನೆಲೆ ಹೇಗಿರಬಹುದು ಅಲ್ವಾ? ಕೆಲವ್ರು ವಾದ ಏನು ಅಂದರೆ ಪನ್ನೀರೇನು ಕೆಟ್ಟದಲ್ಲ, ಹಾಲಿನಲ್ಲಿರೋದೇ ಪನ್ನೀರಲ್ಲಿದೆ. ಸರಿ, ಹಾಲು ಕುಡಿರಲ್ಲ, ಪನ್ನೀರೇ ಯಾಕೆ? ಅದನ್ನು ಒಡೆದು ಹಾಳು ಮಾಡ್ಕೊಂಡು ತಿನ್ಬೇಕು ಯಾಕೆ? ತ್ರಿದೋಷಕಾರಕ ಅಂತ ಹೇಳುತ್ತೆ ಆಯುರ್ವೇದ. ಇದು ಒಂದು ಆಹಾರವಾ? ನಮ್ಮ ದೋಷಗಳನ್ನು ಸಮಸ್ಥಿತಿಯಲ್ಲಿ ಇಡಬೇಕಾಗಿರೋದು ಆಹಾರ, ಈ ಥರ ಕೆಡಿಸೋ ಅಂಥದ್ದು. ಚೀಸ್ ಅಂದರೆ ಏನು? ಗಿಣ್ಣನ ಹೇಗೆ ಮಾಡ್ತೀವಿ ನಾವು? ಹಸುನೋ ಎಮ್ಮೆನೋ ಕರ ಹಾಕಿದ ಮೊದಲನೇ ದಿನ ತಗೊಂಡು ಮಾಡಿದ್ರೆ ಗಟ್ಟಿ ಗಿಣ್ಣ ಆಗುತ್ತೆ, ನಂತರ ದಿನದ ಮಾಡಿದರೆ ನೀರಿನ ಗಿಣ್ಣ ಆಗುತ್ತೆ. ಅದರ ಆಯುಷ್ ಎಷ್ಟು? ಮಾಡಿದ ಗಿಣ್ಣ ತಣ್ಣಗಾದ್ಮೇಲೆ 1 ಹೊತ್ತಿರುತ್ತೆ, 2 ಹೊತ್ತಿರುತ್ತೆ, ಆಮೇಲೆ ಕೆಟ್ಟೋಗುತ್ತೆ. ಅದೇ ಹೊರಗಡೆಯಿಂದ ತರೋವಂಥ ಚೀಸು, ಆ ಚೀಸ್ ಹಾಕಿರುವಂತಹ ಪದಾರ್ಥಗಳು 6 ತಿಂಗಳುಗಟ್ಟಲೆ ಇಟ್ಟರೂ ಕೆಡಲ್ಲ ಅಂದರೆ ಏನರ್ಥ ಅಲ್ವಾ? ನಾವೇನು ಊಟ ಮಾಡ್ತಾಯಿದ್ದೀವಿ ಆಗಿದ್ರೆ? ಸರಿ, ಈಗ ಚೀಸಲ್ಲಿ ಇನ್ನೂ ಅದಿಲ್ಲದೆ ಇರೋವಂಥದ್ದು ಇಲ್ಲವೇ ಇಲ್ಲ. ಮಯೋನೀಸ್ ಚೀಸ್ ಅಂತ ಬರುತ್ತೆ, ಆಮೇಲೆ
ಮೊಜೆರಿಲ್ಲಾ ಮಯೋನೀಸ್ ಚೀಸ್ ಅಂತ ಬರುತ್ತೆ. ಈ ಪದಗಳು ಇಟಾಲಿಯವು ಹಾಗೆ ಹೀಗೆ ಅಂದ್ಕೊಂಡಿದ್ವಿ. ಅದರ ಅರ್ಥ ನೋಡ್ರಿ ಹೇಗಿದೆ. ಮಯೋನೀಸ್ ಚೀಸ್ ಅಂತ ಹೇಳಿದ್ರೆ ಮೊಟ್ಟೆಯ ಬಿಳಿ ಭಾಗ, ಎಣ್ಣೆ ಮತ್ತು ವಿನೆಗರ್ ಹಾಕಿ ಚೆನ್ನಾಗಿ ರುಬ್ಬಿದರೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅದನ್ನು ಮಯೋನೀಸ್ ಅಂತ ಕರೀತಾರೆ. ಸಸ್ಯಾಹಾರಿಗಳಿಗೆ ಏನು ಮಾಡ್ತಾರೆ ಅಂದರೆ ಹಾಲು, ಎಣ್ಣೆ, ವಿನೆಗರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿದರೆ ಆ ಕ್ರೀಮಿ ಟೆಕ್ಸ್ಚರ್ ಏನು ಬರುತ್ತೋ ಅದನ್ನು ಮಯೋನೀಸ್ ಅಂತಾರೆ. ಹಾಗಿದ್ರೆ ಮೊಜೆರಿಲ್ಲಾ ಅಂತ ಒಂದು ಬಂದಿದೆ. ಅದು ಏನು? ಅದು ನಮ್ಮ ಪನ್ನೀರೇ. ಈ ಹಾಲು ಎಮ್ಮೆದೋ ಹಸುವಿಂದೋ ಗೊತ್ತಿಲ್ಲ. ಅದನ್ನು ಒಡಿಸಿ ಆ ಒಡುಕು ಮೊಸರೇನು ಬರುತ್ತೋ ಅದಕ್ಕೆ ಮೈದಾ ಹಿಟ್ಟು ಇನ್ನೊಂದು ಹಾಕಿ ರುಬ್ಬಿ ಅದೊಂದು ಕನ್ಸಿಸ್ಟೆನ್ಸಿ ನಾರಿಂದ ತರ್ತಾರೆ. ಅದನ್ನು ಮೊಜೆರಿಲ್ಲಾ ಚೀಸ್, ಮೊಜೆರಿಲ್ಲಾ ಪನ್ನೀರ್ ಅಂತಾರೆ. ಅವೆರಡನ್ನೂ ಸೇರಿಸಿ ಒಂದು ಕ್ರೀಮಿ ಟೆಕ್ಸ್ಚರ್ ಏನು ಬರುತ್ತೋ ಅದನ್ನು ಮಯೋನೀಸ್ ಮೊಜೆರಿಲ್ಲಾ ಚೀಸ್ ಅಂತ ಕರೀತಾರೆ. ಇದನ್ನು ನಾವು ತಿನ್ನಬೇಕಾ? ಹಾಲನ್ನು ಈ ರೀತಿ ತಿಂದು ನಾವು ಹಾಲಿನ ಪದಾರ್ಥ ತಿಂದಿದ್ದೀವಿ ಅಂತ ಹೇಳ್ಕೋಬೇಕಾ? ಹಾಲಿನ ಬೆನಿಫಿಟ್ಸ್ ಸಿಗುತ್ತಾ ನಮಗೆ? ಫಾರಿನರ್ಸ್ದು ಇದು ಕಲ್ಚರು. ಹಾಲನ್ನು ಮಕ್ಕಳಷ್ಟೇ ಕುಡಿಬೇಕು, ದೊಡ್ಡವ್ರು ಕುಡಿಬಾರ್ದು, ಅದನ್ನು ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯ ಇರಲ್ಲ, ಅದು ಅಲರ್ಜಿ, ಹಾಗೆ ಹೀಗೆ. ಆದರೆ ಹಾಲನ್ನು ಈ ಥರ ಒಡೆದು ತಿನ್ನಬಹುದಾ? ಇದು ಹೀಗಾದರೆ ಈ ಒಂದು ವ್ಯವಸ್ಥೆಯನ್ನು ನಾವು ನೀವು ಯಾವುದಾದ್ರೂ ತಿನ್ನಿಸುತ್ತಾರೆ ಅದ್ರ ಹಿನ್ನೆಲೆಯನ್ನು ನಾವು ಬಿಡಿಸಿ ಹೇಳ್ತೀವಿ ನಮ್ಮ ಅಥರ್ವದಲ್ಲಿ. ಅದೇ ನಮಗಿರೋ ಕಂಪ್ಲೇಂಟು. ಎಲ್ಲರೂ ಕೇಳ್ತಾರೆ, ಅದು ಬೇಡ, ಇದು ಬೇಡ, ಇದನ್ನು ತಿನ್ನಬೇಡ, ಅದನ್ನು ತಿನ್ನಬೇಡ. ಮತ್ತು ನಾವು ತಿನ್ನೋದಾದರೂ ಏನು ಊಟ ಮಾಡಬೇಕು ಹೀಗೆ ಕೇಳ್ತಾರೆ. ಅದಕ್ಕೆ ನೀವೇನು ಊಟ ಮಾಡ್ತೀರಾ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ಇರೋವಂಥದ್ದು, ನಾವೇನು ಊಟ ಮಾಡ್ತಾ ಇದ್ದೀವೋ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಮಧ್ಯಾಹ್ನ ಊಟದ ಸಮಯದಲ್ಲಿ ಬಂದಿರೋ ಯಾರಿಗೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಉಣಬಡಿಸೋದು ನಮ್ಮ ಮನೆಯಲ್ಲಿ ಏನಾಗುತ್ತೋ ಅದೇ ನಮ್ಮ ಆಸ್ಪತ್ರೆಯಲ್ಲಿ ಆಗುತ್ತೆ. ಇದನ್ನು ಸಮಾಜಕ್ಕೆ ಹಂಚಬೇಕು ಅಂಥೇಳಿ ಡಾಕ್ಟರ್ ಡಂಬಳ್ ಸರ್ ಅವರು ಶ್ರೀಪಾ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಕೆಫೆ ಆಯುರ್ವೇದಮನ್ನು ಹುಟ್ಟಾಕಿದ್ದಾರೆ. ಅದರ ಅರ್ಥ ಕೆಫೆ ಆಯುರ್ವೇದಮನ್ನು ತೆಗೆದಿರೋದ್ರು ನಮಗೆ ನಮ್ಮ ಭಾವನೆ ಹೇಗಿದೆ ಅಂದರೆ, ನನ್ನ ಅಡುಗೆ ಮನೆ ಇವತ್ತು ಬೀದಿಯಲ್ಲಿ ತೆರೆದಿದೆ. ಕೆಫೆ ಆಯುರ್ವೇದಮ್ನಲ್ಲಿ ಏನೇನೆಲ್ಲ ಅಡುಗೆಗಳನ್ನ ನಾವೀಗ ಮಾಡ್ತಾ ಇದ್ದೀವೋ, ಸಮಾಜಕ್ಕೆ ಕೊಡ್ತಾ ಇದ್ದೀವೋ, ಅದು 100ಕ್ಕೆ 100ರಷ್ಟು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗ್ತಾ ಇರೋವಂಥದ್ದು. ಅದನ್ನೇ ನಾವು ಇವತ್ತು ತೆರೆದಿಟ್ಟಿದ್ದೀವಿ. ಏನಿಲ್ಲ, ಎಲ್ಲರೂ ಮರ್ತೋಗಿರೋವಂಥದ್ದು ಈಗಾಗಲೇ ಗೊತ್ತಿದೆ. ಆದರೆ ನಾವು ಮರೆತು ಕೈ ಬಿಟ್ಟಿರೋಂತಹ ಪಾರಂಪರಿಕ ಆಹಾರಗಳೇ ಅಲ್ಲಿರೋದು. ಜೋಳದ ಅಂಬ್ಲಿ, ಕುಸುಬೆ ಅನ್ನ, ಕೊಬ್ಬರಿ ಅನ್ನ, ಕಪ್ಪು ಅಕ್ಕಿ ಪಾಯಸ, ಗೋಧಿ ಪಾಯಸ, ಇವುಗಳನ್ನೇ ನಾವಲ್ಲಿ ಕೊಡ್ತಾ ಇರೋದು. ತೊಗೊಂಡಿರೋರು ಇದುವರೆಗೆ ಈಗ 1.5 ತಿಂಗಳಲ್ಲಿ ಅದನ್ನು ಊಟ ಮಾಡಿರೋರೆಲ್ಲ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬರೀ ಜನರದಷ್ಟೇ ಅಲ್ಲ, ಅದನ್ನು ಮಾಡ್ತಾ ಇರೋ ಬಾಣಸಿಗರ ಅಭಿಪ್ರಾಯ ಕೂಡ ನಾನು ಇವತ್ತು ನಿಮ್ಮೊಂದಿಗೆ ಹಂಚೋದಕ್ಕೆ ಇಷ್ಟಪಡ್ತೀನಿ. ನಾವೇನು ಆಯ್ಕೆ ಮಾಡಿಕೊಂಡ್ವೋ ನಮ್ಮ ಬಾಣಸಿಗರಾಗಿ, ಅವ್ರುಗಳು ಈಗಾಗಲೇ ಹೊರಗಡೆ ಪ್ರಚಲಿತ ಇರುವಂಥ ಆಹಾರಗಳಲ್ಲಿ ಪಾಕಪ್ರವೀಣರು, ಎಲ್ಲದನ್ನು ಮಾಡಾಕ್ತಾರೆ. ಅವರು ಕೆಫೆನಲ್ಲಿ ಓಪನ್ ಮಾಡಿದಾಗ ಹೇಳಿದ್ರು, ಮೇಡಮ್ ನೀವು ಒಂದು ಸರಿ ಹ್ಞೂ ಅಂದ್ಬಿಡ್ರಿ, ಇವಿಷ್ಟು ಅಂಗಡಿ ಮುಚ್ಚೋ ಅಂತ ಬೆಸ್ಟ್ ಅಡುಗೆ ನಾನು ಮಾಡಿ ಎಲ್ಲ ಜನರನ್ನು ಇಲ್ಲಿ ಕರೆದು ನಿಲ್ಲಿಸ್ಬಿಡ್ತೀನಿ ಅಂತ. ಟ್ರೈನಿಂಗ್ ಮುಗಿದಾಗ ನಾವು ಕೇಳಿದ್ವಿ, ನಾವಿಲ್ಲೇನೋ ನಿಮಗೆ ಕಲಿಸ್ಕೊಟ್ಟಿದ್ದೀವಪ್ಪ, ನಿಮಗಿದು ಈ ಟ್ರೈನಿಂಗ್ ಅವಧಿಯಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಮೇಡಮ್ ಇಲ್ಲಿ ಬಂದಾಗ ಇವೆಲ್ಲ ಕೇಳಿದಾಗ ನೋಡುವಾಗ ಏನೋ ಹೊಸದು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಮಾಡ್ತಾ ಅದನ್ನು ರುಚಿ ನೋಡ್ತಾ ನಮಗೆ ಇದನ್ನು ಖುಷಿ ಆಯಿತು. ಇದನ್ನು ತೊಗೊಂಡಾಗ ಈ 1.5 ತಿಂಗಳು ನಾವು ಇದನ್ನು ಊಟ ಮಾಡಿದ ಮೇಲೆ ನಿಜವಾಗ್ಲೂ ಆಹಾರ ಅಂದ್ರೇನು ಅನ್ನೋದು ನಮಗೆ ಅರ್ಥ ಆಯಿತು. ಇದನ್ನು ಊಟ ಮಾಡಿದ್ಮೇಲೆ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿಗೆ ಬರ್ತೀವಿ, ರಾತ್ರಿ 9-9:30ವರೆಗೂ ಇರ್ತೀವಿ. ಮಧ್ಯದಲ್ಲೆಲ್ಲೂ ನಮಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಡೀ ದಿನ ಕೆಲಸ ಮಾಡಿದರೂ ನಮಗೆ ದಣಿವಾಗ್ತಾ ಇಲ್ಲ. ಮೊದಲು ನಾವು ಊಟ ಮಾಡಿದರೆ ಕೆಲಸ ಮಾಡ್ತಾ ಸಾಕು ಅನ್ನಿಸ್ತಾ ಇತ್ತು. ಮಧ್ಯದಲ್ಲಿ 1-2 ತಾಸು ರೆಸ್ಟ್ ಬೇಕು ಅಂತ ಹೆಂಗಾರ ಮಾಡಿ ನಾವು ರೆಸ್ಟ್ ತೊಗೊಳ್ತಾ ಇದ್ವಿ. ಕಾಫಿ ಟೀ ಇನ್ನೇನೋ ಕುಡಿತಾ ಇದ್ವಿ. ಬಟ್ ಇಲ್ಲಿ ಊಟ ಮಾಡಿದ್ಮೇಲೆ ನಮಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇಲ್ಲ, ಇನ್ನೂ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಈ ಆಹಾರ ನಿಮಗೆ ಇಷ್ಟ ಆಯಿತಾ? ಹೌದು ಮೇಡಮ್, ಇಷ್ಟ ಆಯಿತು. ಇದನ್ನು ಸಮಾಜಕ್ಕೆ ಕೊಡ್ಬೋದು ಅಂದರೆ, ಅವಶ್ಯ ಮೇಡಮ್, ನಮಗೆ ಸಿಕ್ಕಿರೋದನ್ನು ಇನ್ನೊಬ್ರಿಗೆ ಹಂಚ್ಕೊಳ್ಳೋಕೆ ಬಂದಿರೋದೇನು, ಅವಶ್ಯವಾಗಿ ಕೊಡೋಣ, ಖುಷಿಯಾಗಿ ಕೊಡ್ತೀವಿ ಅಂತ. ಇದು ನಮ್ಮ ಬಾಣಸಿಗರ ಅಭಿಪ್ರಾಯ. ಅವ್ರು ಇನ್ನೂ ಹೇಳಿದರು, ಮೇಡಮ್ ಇದನ್ನು ಊಟ ಮಾಡಿ ಹೋಗ್ತೀವಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೋಷನ್ ಆಗ್ಬಿಡುತ್ತೆ. ಮೊದಲೆಲ್ಲ ದಿನದಲ್ಲಿ ಯಾವಾಗ ಮೋಷನ್ ಆಗ್ತಾಯಿತ್ತು, ಆದರೆ ನಮಗಿವಾಗ ದಿನ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಆಗುತ್ತೆ. ಎದ್ದ ತಕ್ಷಣ ಮೋಷನ್ ಆಗೋದು ಎಷ್ಟೋ ಜನರ ಕನಸು ಗೊತ್ತಾ? ಸಹಜವಾಗಿ ನೈಸರ್ಗಿಕವಾದಂತಹ ನಿಜವಾದ ಆಹಾರನ ಸೇವಿಸಿದಾಗ ನಮ್ಮ ದಿನನಿತ್ಯದ ಕರ್ಮಗಳೆಲ್ಲವೂ ಸುಲಲಿತವಾಗಿ ಸಾಗತ್ತೆ. ಹಾಗಿದ್ಮೇಲೆ ಆಹಾರ ಅಂದರೆ ಏನು ಅಂತ
ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಇದು ಸರಿಯಾದ ಸಮಯ ಅಂತ ಅನ್ಕೋತೀನಿ. ಒಂದು ತಿಂಗಳ ಪರ್ಯಂತ ಈಗೇನು ನಾವು ಹೇಳಿದ್ವೋ ಆ ಆಹಾರನ ಉಪಯೋಗಿಸಿ ನೋಡಿ. ಬೇರೆ ಯಾರೂ ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಅಂದ್ರೇನು, ಆಹಾರ ಅಂದ್ರೇನು ಅಂತ. ನಿಜವಾದ ಆಹಾರ ಯಾವುದು ಅನ್ನೋದನ್ನು ಈಗಲಾದರೂ ನಾವು ತಿಳ್ಕೊಬೇಕು. ಸ್ವತಃ ಪ್ರಶ್ನೆಗೆ ಹಾಕಿಕೊಳ್ಳ್ರಿ. ನೆಮ್ಮದಿ ಬರಬೇಕು ಅಂತ ಆಹಾರನ ಕಂಡುಕೊಳ್ರಿ. ಯಾಕೆಂದರೆ ಅನ್ವೇಷಣೆಯ ಜೀವನ, ಆ ಆದಿಯ ಸೊಬಗನ್ನು ನಾವು ಸವಿಲೇಬೇಕು, ಮರಿಬಾರ್ದು. ಇಷ್ಟು ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ. ಈ ಒಂದು ವ್ಯವಸ್ಥೆಗೆ, ಈ ಅಚ್ಚುಕಟ್ಟುತನಕ್ಕೆ ಬೆನ್ನೆಲುಬಾಗಿರ್ತಕ್ಕಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಇಲ್ಲಿ ನಿಂತು ಮಾತಾಡೋದಕ್ಕೆ ಇಷ್ಟು ಜ್ಞಾನ ಬುದ್ಧಿಯನ್ನು ಕೊಟ್ಟು ಧೈರ್ಯ ಕೊಟ್ಟು ಇಲ್ಲಿ ನಿಲ್ಲಿಸಿರುವಂತಹ ಗುರುಶಕ್ತಿಗೆ ಹೃತ್ಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಗುರುದೇವ, ಜೈ ಆಯುರ್ವೇದ, ಜೈ ಹಿಂದ್. ತುಂಬ ಧನ್ಯವಾದಗಳು ಮೇಡಮ್. ತಾವು ಹೇಳಿದ ಹಾಗೆ ನಾವು